ಏನಕ್ಕೆ ಅಂತ ತಿಳ್ಕೊಂಡು ಅವ್ರು ಏನಂತ ತಿಳ್ಕೊಂಡು ಅಂದ್ರೆ ಪರ್ವತ ರಾಜ ಅಂತ ತಿಳ್ಕೊಂಡು ಅಂದ್ರೆ ಇಡೀ ಒಂದು ಗಂಗಾ ನದಿಯಿಂದ ಪೂರ್ವದಿಂದ ಪಶ್ಚಿಮದವರೆಗೆ ಅವ ಆಳಲ್ಪಡ್ತಿದ್ದ. ಅವನು ರಾಜ ಮತ್ತು ಅವನು ಸದ್ಗುಣವಂತ, ಗುಣವಂತ, ಸಾಧು ಸತ್ಪುರುಷರ ಪ್ರೇಮಿ. ಅವ ದೇವ ಮಹರ್ಷಿಗಳ ಪ್ರೇಮಿಯಾಗಿರ್ತಕ್ಕಂಥವನು. ಪರ್ವತ ರಾಜನೂ ಕೂಡ ಏನ್ ಮಾಡ್ತಿದ್ದ, ದೇವತೆಗಳೆಲ್ಲರೂ ಕೂಡ ಅವನು ಕರೆದ್ರ, ಪರ್ವತ ರಾಜ ಕರೆದ್ರೆ ಎಲ್ಲರೂ ಬಂದು ಅವನ ಮನೆ ಒಳಗೆ ಪ್ರಸಾದವನ್ನು ತೆಗೆದುಕೊಂಡು ಹೋಗೋರು. ಎಲ್ಲರೂ ಬಂದು ಹಿಂಗೆ ಹೋಗ್ತಿದ್ರು. ಹೋಗ್ಬೇಕಾದ್ರೆ ಏನಂತ ತಿಳ್ಕೊಂಡು ಅಂದ್ರೆ ಅಲ್ಲಿ ಪರ್ವತ ರಾಜನಿಗೆ ದೇವರ್ಷಿಗಳೆಲ್ಲರೂ, ದೇವಾನ ಮಹರ್ಷಿಗಳೆಲ್ಲರೂ ಬಂದ್ರಂತೆ. ಬಂದು ಅವನಿಗೆ ಪ್ರಸಾದ ಮಾಡಿ ಆಶೀರ್ವಾದ ಮಾಡುತ್ತಾರೆ. ಏನು ಆಶೀರ್ವಾದ ಮಾಡಿದ್ರು? ಪರ್ವತ ರಾಜನಿಗೆ ಮತ್ತು ಮೇನಕೆಗೆ ಆಶೀರ್ವಾದ ಮಾಡುತ್ತಾರೆ. ನಿಮಗೆ ಒಳ್ಳೆಯ ಮಕ್ಕಳು ಹುಟ್ಟಲಿ ಅಂತ ಆಶೀರ್ವಾದ ಮಾಡಿ, ನಿಮಗೆ ಒಳ್ಳೆಯ ಮಕ್ಕಳು ಹುಟ್ಟಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ ಬಳಿಕ ಆಯ್ತಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರ, ದೇವತೆಗಳೆಲ್ಲರೂ ಏನ್ ಮಾಡಿದ್ರು, ಒಳ್ಳೆಯ ಮಗಳು ಹುಟ್ಟಬೇಕು, ಒಳ್ಳೆಯ ಮಗನೂ ಕೂಡ ಹುಟ್ಟಬೇಕು, ನಿಮಗ ನೀವು ಒಂದು ವ್ರತವನ್ನ ಮಾಡಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು. ಎಂತ ವ್ರತ? ಆದಿ ಶಕ್ತಿಯ ವ್ರತವನ್ನ ಮಾಡಿ ನಿಮಗೆ ಆ ಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂಥವಳು ಮಗಳು ಜನಿಸಿ ಬರ್ತಾಳ ಅಂತ ತಿಳ್ಕೊಂಡು ಹೇಳಿದ್ರು. ಮೇನಕಿಗೆ ಹೇಳಿದ ಬಳಿಕ ಮೇನಕೆ ಆದಿಶಕ್ತಿಯ ವ್ರತವನ್ನು ವ್ರತ ಮಾಡಾಕತ್ತಿದ್ಲು. ನಿಮಗೆ ವ್ರತದ ಬಗ್ಗೆ ಬಹಳಷ್ಟು ಗೊತ್ತು, ಹೌದಿಲ್ಲವ? ಭಾಳ ಚೆಂದಾಗಿ ವ್ರತ ಮಾಡೋರು ನೀವೆಲ್ಲ. ಎಷ್ಟು ಚಂದ ಉಪವಾಸ ಮಾಡ್ತೀರ ಅನ್ನೋದು ಗೊತ್ತು, ಎಷ್ಟು ಚಂದ ವ್ರತ ಮಾಡ್ತೀರ ಅನ್ನೋದು ಗೊತ್ತು. ಹೌದು, ಭಾಳ ಚೆಂದಾಗಿ ವ್ರತ ಮಾಡೋರು. ಒಟ್ಟ ಏನೇನೇನೋ ತೊಗೊಳಂಗಿಲ್ಲ ಉಪವಾಸ ಮಾಡಿದ್ರೆ. ಈ ಶ್ರಾವಣದಾಗಂತೂ ಒಟ್ಟ ಏನು ಸೋಮವಾರ ಕಮ್ಮಿ ಐತಿಲ್ಲ, ಒಟ್ಟ ಏನೇನೋ ಮುಟ್ಟಂಗಿಲ್ಲ ನೀವು, ಹೌದಲ್ರಿ? ಭಾಳ ಚೆಂದಾಗಿ ವ್ರತ ಮಾಡ್ತಕ್ಕಂಥವ್ರಿ, ಭಾಳ ಚಲೋ ವ್ರತ ಮಾಡ್ತಾರೆ. ಹಾಗಾಗಿ ಇಲ್ಲಿ ಏನಂತ ತಿಳ್ಕೊಂಡ್ರೆ, ವ್ರತ ಮಾಡಬೇಕಾದ್ರೆ ನಿಮಗೆ ಹೇಳಿದ್ದೀನಿ, ವ್ರತ ಹೀನನಾಗಬಾರ್ದು ಅಂತ. ವ್ರತ ಮಾಡಬೇಕಾದ್ರೆ ವ್ರತ ತಪ್ಪಬಾರದು. ನಿಮಗೊಂದು ಮಾತು, ನೀವೆಲ್ಲ ಉಪವಾಸ ಮಾಡ್ತಿರ್ತಿರಲ್ಲ, ಮುಂಜಾನಿಂದ ಸಂಜೆವರೆಗೆ ಯಾವ ದೇವರ ಹೆಸರ ಮೇಲೆ ಉಪವಾಸ ಮಾಡ್ತಾರ ಆ ದೇವರ ಸ್ಮರಣೆ ಇರಬೇಕು. ಒಂದು, ಅವತ್ತಿನ ದಿವಸ ನಿಮ್ಮ ಬಾಯಿಂದ ಅವಾಚ್ಯ ಶಬ್ದ ಬೇಯಬಾರ್ದು ಯಾರಿಗೂ. ಏನ್ರಿ? ಅವಾಚ್ಯ ಶಬ್ದ ಬೇಯಬಾರ್ದು. ಒಂದು, ನಿಮಗೆ ಯಾರು ಏನೋ ಅನ್ನಬಾರ್ದು. ನೀವೇನು ಉಪವಾಸ ಮಾಡಕತ್ತಿರಲ್ಲ, ನೀವು ಇನ್ನೊಬ್ಬರ ಹೆಂಜಲ ತಾಟವನ್ನಾಗಲಿ, ಇನ್ನೊಬ್ಬರ ಉಂಡಿರ್ತಕ್ಕಂಥ ಹೆಂಜಲದ ಎಡೆಯನ್ನು ನೀವು ಉಣಬಾರ್ದು. ಯಾಕಂದ್ರೆ ನೀವು ಇನ್ನೊಬ್ಬರ ದೇವರಿಗಾಗಿ ಉಪವಾಸ ಮಾಡ್ತಕ್ಕಂಥವ್ರು, ದೇವರಿಗೋಸ್ಕರ ಏನಂತ ತಿಳ್ಕೊಂಡು ಮೀಸಲಿರ್ತದ ಅವತ್ತಿನ ದಿವಸವೆಲ್ಲ ನಿಮ್ಮ ದೇಹ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಅವತ್ತಿನ ದಿವಸ ಅವಾಚ್ಯ ಶಬ್ದಗಳನ್ನು ಮಾತನಾಡಬಾರ್ದು. ಯಾರಾದರೂ ಕೂಡ ನಿಮಗೆ ಬೈದರು ಅಂತ ತಿಳ್ಕೊಂಡು ಬೈಸ್ಕೊಳ್ಳೋದೇ ಅಂತ ತಿಳ್ಕೊಂಡು ಸುಮ್ಮನೆ ಇರಬೇಕು, ಒಳ್ಳೆ ಮಾತಾಡಕ್ಕೆ ಹೋಗಬಾರ್ದು. ಯಾಕಂದ್ರೆ ಅವತ್ತಿನ ದಿನವೆಲ್ಲ ಏನನ್ನಬೇಕು, ಕುಂತರು ಶಿವ, ನಿಂತರು ಶಿವ, ನೀವು ಮಲ್ಲಯ್ಯ 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 ಅನ್ನಬೇಕು. ಯಾವ ದೇವರ ಹೆಸರಿನ ಮೇಲೆ ನೀವು ಸ್ಮರಣೆಯನ್ನು ಮಾಡ್ತೀರಿ, ಯಾವ ದೇವರ ಹೆಸರಿನ ಮೇಲೆ ಉಪವಾಸ ಮಾಡಕತ್ತಿರಲ್ಲ, ಅವತ್ತಿನ ದಿವಸವೆಲ್ಲ ನೀವೇನು ಮಾಡಬೇಕು, ಬೆಳಗ್ಗಿಂದ ಸ್ನಾನ ಮಾಡಿಕೊಂಡು ಮಲಗೋವರೆಗೂ ಕೂಡ ಏನು ಮಾಡಬೇಕು, ಸ್ಮರಣೆಯನ್ನು ಮಾಡ್ಬೇಕ್ರಿ. ಅಂದ್ರೆ ಅದು ಉಪವಾಸ ಅಂತಾರೆ. ಉಪ ಅಂದ್ರೆ ಪರಮಾತ್ಮ, ವಾಸ ಅಂದ್ರೆ ಹತ್ತಿರ ಇದ್ದಂಗ. ನಾವು ಹಂಗೆ ಮಾಡಂಗಿಲ್ಲ. ನಾವು ಉಪವಾಸ ಅದೀವಿ ಅಂತ ತಿಳ್ಕೊಂಡಂತೈತಿ, ಮಂದಿ ಕೈಯಾಗ ಮೊಬೈಲ್ ಹಿಡ್ಕೊಂಡು ಕುಂದಿರ್ತೈತಿ. ಉಪವಾಸ ಅದೀವಿ ಅಂತ ತಿಳ್ಕೊಂಡಂತೈತಿ, ಟಿವಿ ಮುಂದೆ ಕುಂದಿರ್ತೈತಿ. ನೀವು ಮಾಡಿದ್ದು ವ್ಯರ್ಥ ಆಗ್ತೈತಿ. ಮತ್ತು ಅವತ್ತು ಏನಂತ ತಿಳ್ಕೊಂಡು ಉಪವಾಸ ಇದ್ದ ಹೆಚ್ಚಿಗೆ ಊಟ ಮಾಡಿರ್ತಾರೆ ಮಂದಿ. ಕೆಲವೊಬ್ರು ಹೆಚ್ಚೆಚ್ಚು ಊಟ, ಮತ್ತೆ ಸ್ಪೆಷಲ್ ಊಟ ಮಾಡ್ತಾರೆ. ಮತ್ತೆ ಅವತ್ತೆಲ್ಲ ಒಪ್ಪತ್ತ ಮಾಡ್ತಾರ್ರಿ ಈಗಿನವ್ರು, ಒಪ್ಪತ್ತ ಮಾಡ್ತಾರ್ರಿ, ಒಪ್ಪತ್ತ ಮಾಡ್ತಾರ್ರಿ ಈಗಿನವ್ರು, ಒಪ್ಪತ್ತ ಮಾಡ್ತಾರ್ರಿ, ಒಪ್ಪತ್ತ ಒಪ್ಪತ್ತ ಅಂತಾರಿ, ಕುಪ್ಪತ್ತ ವಡಿವಂಗ ತಿಂತಾರಿ, ಒಪ್ಪತ್ತ ಒಪ್ಪತ್ತ ಅಂತಾರಿ, ಹೊಟ್ಟಿ ಹೊಡಿವಂಗ ತಿಂತಾರಿ, ಒಪ್ಪತ್ತ ಮಾಡ್ತಾರಿ ಈಗಿನವ್ರು, ಒಪ್ಪತ್ತ ಮಾಡ್ತಾರಿ, ಒಪ್ಪತ್ತ ಮಾಡ್ತಾರಿ ಈಗಿನವ್ರು, ಒಪ್ಪತ್ತ ಮಾಡ್ತಾರಿ. ಸೋಮವಾರ ದಿವಸಕ್ಕ ಶರಣ ಬಸವನಿಗೊಪ್ಪತ್ತ, ಸೋಮವಾರ ದಿವಸಕ್ಕ ಶರಣ ಬಸವನಿಗೊಪ್ಪತ್ತ, ಶರಣಪ್ಪ ಶರಣಪ್ಪ ಅಂತಾರಿ, ಡಬುರಿ ಅವಲಕ್ಕಿ ತಿಂತಾರಿ, ಶರಣಪ್ಪ ಶರಣಪ್ಪ ಅಂತಾರಿ, ಡಬುರಿ ಅವಲಕ್ಕಿ ತಿಂತಾರಿ, ಒಪ್ಪತ್ತ ಮಾಡ್ತಾರಿ ಈಗಿನವ್ರು, ಒಪ್ಪತ್ತ ಮಾಡ್ತಾರಿ, ಒಪ್ಪತ್ತ ಮಾಡ್ತಾರಿ ಈಗಿನವ್ರು, ಒಪ್ಪತ್ತ ಮಾಡ್ತಾರಿ.
ಮಂಗಳವಾರ ದಿವಸಕ್ಕ ಮಂಗಳ ಗೌರಿ ಗೊಪ್ಪತ್ತ ಮಂಗಳವಾರ ದಿವಸಕ್ಕ ಮಂಗಳ ಗೌರಿ ಗೊಪ್ಪತ್ತ ಗೌರಿ ಗೌರಿ ಅಂತಾರಿ ಡಬರಿ ಒಗ್ಗರಣೆ ತಿಂತಾರೆ ಗೌರಿ ಗೌರಿ ಅಂತಾರಿ ಡಬರಿ ಒಗ್ಗರಣೆ ತಿಂತಾರೆ ಒಪ್ಪತ್ತ ಮಾಡ್ತಾರೆ ಈಗಿನವರು ಒಪ್ಪತ್ತ ಮಾಡ್ತಾರಿ ಒಪ್ಪತ್ತ ಒಪ್ಪತ್ತ ಅಂತಾರಿ ಹೊಟ್ಟಿ ಹೊಡಿವಂಗ ತಿಂತಾರೆ ಬುಧವಾರ ದಿವಸಕ್ಕ ಗುಡ್ಡದ ಮಲ್ಲಯ್ಯಗೊಪ್ಪತ್ತ ಬುಧವಾರ ದಿವಸಕ್ಕ ಗುಡ್ಡದ ಮಲ್ಲಯ್ಯಗೊಪ್ಪತ್ತ ಮಲ್ಲಯ್ಯ ಮಲ್ಲಯ್ಯ ಅಂತಾರಿ ಡಬರಿ ಉಪ್ಪಿಟ್ಟ ತಿಂತಾರೆ ಮಲ್ಲಯ್ಯ ಮಲ್ಲಯ್ಯ ಅಂತಾರಿ ಡಬರಿ ಉಪ್ಪಿಟ್ಟ ತಿಂತಾರೆ ಒಪ್ಪತ್ತ ಮಾಡ್ತಾರೆ ಈಗಿನವರು ಒಪ್ಪತ್ತ ಮಾಡ್ತಾರಿ ಗುರುವಾರ ದಿವಸಕ್ಕ ರಾಘವೇಂದ್ರನಿಗೊಪ್ಪತ್ತ ಗುರುವಾರ ದಿವಸಕ್ಕ ರಾಘವೇಂದ್ರನಿಗೊಪ್ಪತ್ತ ರಾಘವೇಂದ್ರ ರಾಘವೇಂದ್ರ ಅಂತಾರಿ 10 ಕೆಜಿ ಲಾಡು ತಿಂತಾರೆ ರಾಘವೇಂದ್ರ ರಾಘವೇಂದ್ರ ಅಂತಾರಿ 10 ಕೆಜಿ ಲಾಡು ತಿಂತಾರೆ ಒಪ್ಪತ್ತ ಮಾಡ್ತಾರೆ ಈಗಿನವರು ಒಪ್ಪತ್ತ ಮಾಡ್ತಾರೆ ಶುಕ್ರವಾರ ದಿವಸಕ್ಕ ಆದಿಶಕ್ತಿ ಗೊಪ್ಪತ್ತ ಶುಕ್ರವಾರ ದಿವಸಕ್ಕ ಆದಿಶಕ್ತಿ ಗೊಪ್ಪತ್ತ ದೇವಿ ದೇವಿ ಅಂತಾರೆ ಡಬರಿ ಇಡ್ಲಿ ತಿಂತಾರೆ ದೇವಿ ದೇವಿ ಅಂತಾರೆ ಡಬರಿ ಇಡ್ಲಿ ತಿಂತಾರೆ ಒಪ್ಪತ್ತ ಮಾಡ್ತಾರೆ ಈಗಿನವರು ಒಪ್ಪತ್ತ ಮಾಡ್ತಾರೆ ಶನಿವಾರ ದಿವಸಕ್ಕ ಹನುಮಂತ ದೇವರಿಗೊಪ್ಪತ್ತ ಶನಿವಾರ ದಿವಸಕ್ಕ ಹನುಮಂತ ದೇವರಿಗೊಪ್ಪತ್ತ ಹನುಮಂತ ಹನುಮಂತ ಅಂತಾರೆ ಡಜನ್ನ ಬಾಳೆಣ್ಣ ತಿಂತಾರೆ ಹನುಮಂತ ಹನುಮಂತ ಅಂತಾರೆ ಡಜನ್ನ ಬಾಳೆಣ್ಣ ತಿಂತಾರೆ ಒಪ್ಪತ್ತ ಮಾಡ್ತಾರೆ ಈಗಿನವರು ಒಪ್ಪತ್ತ ಮಾಡ್ತಾರೆ ಒಪ್ಪತ್ತ ಒಪ್ಪತ್ತ ಅಂತಾರೆ ಕುಪ್ಪತ್ತ ವಡಿವಂಗ ಜಡಿತಾರೆ ರವಿವಾರ ದಿವಸಕ್ಕ ರಾಮಲಿಂಗನಿಗೊಪ್ಪತ್ತ ರವಿವಾರ ದಿವಸಕ್ಕ ರಾಮಲಿಂಗನಿಗೊಪ್ಪತ್ತ ರಾಮ ರಾಮ ಅಂತಾರಿ ಡಜನ್ನ ದೋಸೆ ತಿಂತಾರೆ ರಾಮ ರಾಮ ಅಂತಾರಿ ಡಜನ್ನ ದೋಸೆ ತಿಂತಾರೆ ಒಪ್ಪತ್ತ ಮಾಡ್ತಾರೆ ಈಗಿನವರು ಒಪ್ಪತ್ತ ಮಾಡ್ತಾರೆ ಒಪ್ಪತ್ತ ಮಾಡ್ತಾರೆ ಈಗಿನವರು ಒಪ್ಪತ್ತ ಮಾಡ್ತಾರೆ ಒಪ್ಪತ್ತ ಒಪ್ಪತ್ತ ಅಂತಾರೆ ಕುಪ್ಪತ್ತ ವಡಿವಂಗ ಜಡಿತಾರೆ ಒಪ್ಪತ್ತ ಮಾಡ್ತಾರೆ ಈಗಿನವರು ಒಪ್ಪತ್ತ ಮಾಡ್ತಾರೆ ಈಗಿನವರು ಒಪ್ಪತ್ತ ಮಾಡ್ತಾರೆ ಈಗಿನವರು ಒಪ್ಪತ್ತ ಮಾಡ್ತಾರೆ
ತಾಯಿಗೆ ವ್ರತವನ್ನ ಹೇಳುತ್ತಾರೆ. ಆದಿಶಕ್ತಿಯನ್ನು ಕುರಿತು ವ್ರತವನ್ನ ಮಾಡುವಂತ. ಮಕ್ಕಳ ಸಲುವಾಗಿ ಯಾರ್ಯಾರೋ ಏನೇನೋ ವ್ರತ ಮಾಡ್ತಿರ್ತೈತಿ ಮಂದಿ. ಎಲ್ಲ ನಿಮಗೆಲ್ಲ ಗೊತ್ತು. ಕಾಯಿ ಕಟ್ಟಿ ಬರ್ತೈತಿ, ಅರಿಕೆ ಬೇಡ್ಕೋತಾರೆ, ಮತ್ತು ತೂಕದಷ್ಟು ಬಂಗಾರ ಇದನ್ನ ಬೆಲ್ಲ ಕೊಡ್ತೀವಿ, ಸಕ್ಕರೆ ಕೊಡ್ತೀವಿ, ಏನೇನೋ ಮಾಡಿಸ್ತೀವಿ ಅಂತ ಒಪ್ಕೊಂಡಿರ್ತೈತಿ. ಹೌದಲ್ರಿ? ಮಕ್ಕಳ ಸಲುವಾಗಿ ಏನೆಲ್ಲ ಬೇಡ್ಕೊಳ್ತೈತಿ ಮಂದಿ. ಹಂಗೆ ಮಕ್ಕಳ ಸಲುವಾಗಿ ಒಬ್ಬ ಸ್ವಾಮಿಗಳ ಹತ್ರ ಹೋದ್ರಂತ, ಗಂಡ ಹೆಂಡತಿ ಇಬ್ಬರು. ಹೋದಾಗ ಸ್ವಾಮಿಗಳು ಏನು ಮಾಡಿದ್ರಂತ ತಿಳ್ಕೊಂಡ್ರೆ, ಹೋಗಿ ನಮಸ್ಕಾರ ಮಾಡಿದ ಬಳಿಕ ಯಾಕೆ ಬಂದಿರಿ? ಇಲ್ಲಪ್ಪ ಬಹಳ ವರ್ಷ ಆಯ್ತು ನಮ್ಮ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡ ಬಳಿಕ ಸ್ವಾಮಿಗಳು ಹೇಳಿದ್ರಂತ, ನಿಮಗೆ ಮಕ್ಕಳಾಗಂಗಿಲ್ಲ ಹೋಗೋರು ಅಂತ ಅಂದಂತ. ನಿಮಗೆ ಮಕ್ಕಳಾಗಂಗಿಲ್ಲ ಹೋಗ್ರಿ ಅಂತ ತಿಳ್ಕೊಂಡ ಬಳಿಕ ದುಃಖಿತರಾಗಿ ಮಕ್ಕಳಿಲ್ಲದೆ ಇರ್ತಕ್ಕಂಥವ್ರು ಅತ್ಕೊಂತ ಹೊರಗೆ ಬಂದ್ರಂತೆ. ಮಠದಿಂದ ಹೊರಗೆ ಬಂದ